ಜಯ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ? ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ? ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ನಮ್ಮಲ್ಲಿ 80 ರೂಪಾಯಿಯಿಂದ ಹಿಡಿದು 10,000ವರೆಗಿನ ಜಾರ್ಜೆಟ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಗದ್ವಾಲ್ ಕಾಟನ್ ಸ್ಯಾರೀಸ್, ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು, ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ. ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ವಿಳಾಸ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ನಂಬರ್ 7619168785 ಹಾಗೂ 9019435988. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 9ರಂದು ಶ್ರೀ ನುಲಿಯ ಚಂದಯ್ಯ ಜಯಂತಿ ಆಚರಿಸಲಾಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜು ಅವರು ಬೆಳಗ್ಗೆ ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಗರದ ಟಿಪ್ಪು ಸುಲ್ತಾನ್ ವೃತ್ತದಿಂದ ಆರಂಭವಾದ ಮೆರವಣಿಗೆಯು ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ಆವರಣಕ್ಕೆ ಬಂದು ಸೇರಿತು. ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಿತು. ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶರಣರು ಕಾಯಕ ಜೀವಿಗಳಾಗಿದ್ದರು. ನುಲಿಯ ಚಂದಯ್ಯ ಅವರು ಸೇರಿದಂತೆ ಅನೇಕ ಶರಣರ ಜಯಂತಿ ಆಚರಣೆ ಮೂಲಕ ನಾವು ಕಾಯಕ ತತ್ವವನ್ನು ಪಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಸತ್ಯ ಶುದ್ಧ ಕಾಯಕ ಮಾಡುತ್ತಾ ದಾಸೋಭಾವ ದೇಶದ ಶ್ರೇಷ್ಠ ಅನುಭಾವಿಗಳಲ್ಲಿ ನಮ್ಮ ನುಲಿಯ ಚಂದಯ್ಯವರು ಕೂಡ ಒಬ್ಬರು. ಇವರು ಬಸವಣ್ಣನವರ ಸಮಾತಾಗಿದ್ದಾರೆ.
ಅಂದ್ರೆ ಅವರು ಫಸ್ಟ್ ಕೆಲಸ, ನಮ್ಮ ಕೆಲಸ ಏನಾದ್ರು ಫಸ್ಟ್. ಇವನ್ನ ಒಂದು ಟೈಮ್ ಈಗ ಕೂಡ ದೇವರು ಕೂಡ ಅವ್ರ ಮುಂದೆ ಬಂದಾಗ ಅವ್ರು ಹೇಳ್ತಾರ ಮೊದಲ ಕಾಯಕ ಆಮ್ಯಾಗ ಉಚಿತ ಅಂತೇಳಿ. ಹೌದು, ಈ ಒಂದು ಶರಣ ಸಾಹಿತ್ಯದಲ್ಲಿ ಬಸವೇಶ್ವರರ ಒಂದು ನೇತೃತ್ವದೊಳಗೆ ಕ್ರಾಂತಿ ಆಯಿತು. ಆ ಕ್ರಾಂತಿಕಾರಕ ಒಂದು ಸಾಹಿತ್ಯ, ಸಾಮಾಜಿಕ, ಧಾರ್ಮಿಕ ಒಂದು ಏನು ಕ್ರಾಂತಿಕಾರಕ ವಿಚಾರಧಾರೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಲವಾರು ವಚನಗಳನ್ನು ಬರೀತಾರೆ. ಅದರ ಜೊತೆಗೆ ಇಡೀ ಸಮಾಜಕ್ಕೆ, ಯಾಕಂದ್ರೆ ಅವಾಗ ಒಂದು ಜಾತಿ ಪದ್ಧತಿ, ಮೇಲಿನ ಜಾತಿಯವರು ಮಾತ್ರ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಹೊಂದಬೇಕು. ಅಂತ ಸಮಯದೊಳಗ ನಮ್ದು ಪುಟ್ಟ ಜಾತಿ, ನಮ್ದು ಹೊರಗ ಜಾತಿ ಅಂದ್ರೆ ಬಹಳ ಸಣ್ಣ ಜಾತಿ. ಈಗೂ ನಾವು ಇದ್ರಾಗ ನೋಡ್ತೇವೆ 2,47,000 ಸಮಥಿಂಗ್ ಅಷ್ಟೇ ಇಡೀ ಸ್ಟೇಟ್ ಒಳಗದೇವೆ ಈಗ ಲೇಟೆಸ್ಟ್ ಸರ್ವೆ ಪ್ರಕಾರ. ಬಟ್ ನಮ್ಮಲ್ಲಿ ಟ್ಯಾಲೆಂಟಿಗೆ ಕಡಿಮೆ ಇಲ್ಲ. ಹಲವಾರು ರಂಗದೊಳಗ, ಅದು ಕಲಾರಂಗ ಇರ್ಬೋದು, ಸಾಹಿತ್ಯ ರಂಗ ಇರ್ಬೋದು, ಮತ್ತೊಂದು ಯಾವ್ದಾದ್ರು ಸಮಾಜ ಯಾವ ರಂಗ ಇರ್ಬೋದು, ಇದರಲ್ಲಿ ನಮ್ಮ ಸಮಾಜ ಟ್ಯಾಲೆಂಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಎದರಲ್ಲೂ ಕಡಿಮಿಲ್ಲ. ನಾವು ಒಂದು ನೂಲಿ ಚಂದನ ಇದ್ರೊಳಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಿಗ್ತಕ್ಕಂಥ ಸೌಲಭ್ಯ, ಸರ್ಕಾರಿ ಸೌಲಭ್ಯ ಇರ್ಬೋದು, ಮತ್ತೊಂದು ಸೌಲಭ್ಯ ಇರ್ಬೋದು, ಅದ್ರ ಬಗ್ಗೆ ನಾವು ಒಗ್ಗಟ್ಟಾಗಿ ಇದ್ದು ಹೋರಾಟ ಮಾಡಿ ನಾವು ಪಡೆದುಕೊಳ್ಳೋಣ. ಅವಾಗ ಮಾತ್ರ ನಾವು ಏನಿದೆ ನೂಲಿ ಚಂದನ ಒಂದು ಜಯಂತ್ಯೋತ್ಸವ ಮಾಡ್ತೇವೆ, ಸಾರ್ಥಕ ಆಗ್ತದೆ. ಅದಕ್ಕೆ ಎಲ್ಲರಲ್ಲಿ ನನ್ನೊಂದು ಕಳಕಳಿ ವಿನಂತಿ ಏನಂದ್ರೆ ನಾವೆಲ್ಲರೂ ಫಸ್ಟ್ ಒಗ್ಗಟ್ಟಾಗೋಣ. ನಮ್ಗೆಲ್ಲ ಗೊತ್ತಲ್ಲ ಏನೆಲ್ಲ ಪರಿಸ್ಥಿತಿ ಅಂತೇಳಿ. ಸೊ ಅದಕ್ಕೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯೋಣ. ಆಮ್ಯಾಗ ನೂಲಿ ಚಂದಯ್ಯನವರ ಆದರ್ಶವನ್ನು ಪಾಲನೆ ಮಾಡೋಣ. ಬರೀ ಇವತ್ತೊಂದು ದಿನ ನಾವು ಜಯಂತ್ಯೋತ್ಸವ ಮಾಡಿ ಆಮೇಲೆ ಬರೋದು ಬೇಡ. ಅವ್ರೇನು ಕಾಯಕವೇ ಕೈಲಾಸ ಅಂತ ಹೇಳಿ ಶರಣ ಹೇಳ್ತಾರೋ, ಕಾಯಕ ಬಗ್ಗೆ ಹೇಳ್ತಾರೋ, ಅದು ನಾವು ದಿನನಿತ್ಯ ಜೀವನದಲ್ಲಿ ಪಾಲನೆ ಮಾಡಿದಾಗ ಮಾತ್ರ ಸಾರ್ಥಕ ಆಗ್ತಕ್ಕಂತೇಳಿ ನನ್ನ ನಿವೃತ್ತ ಹಿರಿಯ ಮುಖ್ಯ ಗುರುಗಳಾದ ಶಾಂತಪ್ಪ ಅತ್ತನೂರು ಅವರು ಶ್ರೀ ನುಲಿಯ ಚಂದಯ್ಯ ಜಯಂತಿ ಕುರಿತು ಉಪನ್ಯಾಸ ನೀಡಿ, ನುಲಿಯ ಚಂದಯ್ಯ ಅವರು ಜಗಜ್ಯೋತಿ ಬಸವೇಶ್ವರ ಅವರ ಸಮಕಾಲೀನ ಶರಣರಾಗಿದ್ದರು. ಕಾಯಕ ಮತ್ತು ದಾಸೋಹದ ಬಗ್ಗೆ ಅರ್ಥಪೂರ್ಣವಾದ ಸಂದೇಶ ನೀಡುವ ವಚನಗಳನ್ನು ರಚಿಸಿ ಸಮಾಜ ಸುಧಾರಣೆಗೆ ಶ್ರಮಿಸಿದರು ಎಂದು ತಿಳಿಸಿದರು. ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬರುವ ಸಮಾಜ ನನ್ನ ಹಿತೈಷಿಗಳು, ಯಾಕಂದರೆ ನಾನು ಹುಟ್ಟಿದ ಹೈದರಾಬಾದ್ ಆಗಿರ್ಬೋದು, ಕನಿಷ್ಠ ನಾನು ಒಂದು 61 ವರ್ಷಗಳ ಸೇವೆಯಲ್ಲಿ 35 ವರ್ಷ ರಾಜಕೀಯ ಯುದ್ಧದಲ್ಲಿ ಹಲವಾರು ವಿಷಯಗಳಲ್ಲಿ ನಾನು ನಿಮ್ಮ ಸಮಾಜ ಜೊತೆ ಗುರುತಿಸ್ಕೊಂಡಿದ್ದೀನಿ. ನಿಮ್ಮ ಸಮಾಜದವರು ನನಗೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಅತಿ ಹೆಚ್ಚಿನ ಓಟು ಹಾಕಿ ಗೆಲ್ಲಿಸಿದಂಥ ಒಂದು ಇತಿಹಾಸ ನಮ್ಮ ಸಮಾಜಕ್ಕಿದೆ. ಭಾಳ ಖುಷಿ ಆಗ್ತದೆ ನನಗೆ. ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ನನ್ನ ಜೊತೆ ಹಂಚ್ಕೊಳ್ತಾರೆ, ಅವ್ರ ಜೊತೆಗೆ ನಾವಿರ್ತೀವಿ. ಇವತ್ತಿನ ದುಃಖ ಏನಾಗ್ತಿದೆ ಅಂದರೆ ನಮ್ಮ ಸಮಾಜದವರು ಸಾಗುವುದಾಗಿ 2 ಲಕ್ಷ ಜನ ಅಲ್ಲೇ ಇರ್ಬೋದು ಸ್ಟೇಟಲ್ಲಿ. ಆದರೆ ರಾಯಚೂರು ನಗರದಲ್ಲಿಯೂ ಒಳ್ಳೆಯ ರೀತಿಯಿಂದ ನಮ್ಮ ಸಮಾಜದವರು ಭಾಳಷ್ಟು ಚೆನ್ನಾಗಿದ್ದಾರೆ. ಬಟ್ ಒಂದು ಸಮಾಜದ ವಿಷಯ ಬಂದಾಗ ನಮ್ಮ ವೈಯಕ್ತಿಕವಾದ ವಿಷಯಗಳು ಬದಿಗೊತ್ತಿ ಈ ಒಂದು ಸಮಾಜದ ಎತ್ತಿಡಿಯೋ ಇವೆಲ್ಲ ಸಹಕಾರ ಮಾಡಬೇಕು. ಎಲ್ಲರೂ ಒಂದಾಗಿ ಯಶಸ್ವಿಯಾಗಿ ಈ ನೂಲಿ ಚಂದಯ್ಯನವರು ನಮ್ಮ ಗುರುಗಳಿದ್ದಾಗ, ಹಿರಿಯರಿದ್ದಾಗ, ಆ್ಯಕ್ಚುಲಿ ಇವರ ಒಂದು ಆಚರಣೆ ನಾವು ಮಾಡ್ತೀವಿ ಅಂದರೆ ಅತಿ ವಿಜೃಂಭಣೆಯಿಂದ ನಾವು ಮಾಡಬೇಕಂತ ನಾನು ಕಳಕಳಿಯಿಂದ ತಿಳ್ಕೊತಾ ಇದ್ದೀನಿ. ಈ ವೇಳೆ ಶ್ರೀ ನುಲಿಯ ಚಂದಯ್ಯ ಸಮಾಜದ ಜಿಲ್ಲಾಧ್ಯಕ್ಷರಾದ ನರಸಿಂಹಲು ಕಮಲಾಪುರ, ಸಮಾಜದ ಇನ್ನಿತರೆ ಮುಖಂಡರಾದ ಹುಲಿಗೆಪ್ಪ ಮಾಣಿಕ್, ಮಾಲಾ ಭಜಂತ್ರಿ, ನೀಲಕಂಠಪ್ಪ, ಬಸವರಾಜ್ ಭಜಂತ್ರಿ, ಈರಣ್ಣ, ಬೂದ್ಯಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು.